ಇನ್ನು ಡರ್ಟಿ ಪಾಲಿಟಿಕ್ಸ್ಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ನಾನಾ ನೀನಾ ಸಮರ. ಸಿಟಿ ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಸಂಧಾನಕ್ಕೆ ಸಭಾಪತಿ ಪ್ರಯತ್ನ ಪಡ್ತಿದ್ದಾರೆ. ಸಂಧಾನದ ಮೂಲಕ ಸುಖಾಂತ್ಯಕ್ಕೆ ಹೊರಟ್ಟಿ ಅವರು ಪ್ರಯತ್ನ ಪಡ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಇಂದು ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಮಧ್ಯಪ್ರವೇಶಕ್ಕೆ ಸಿಎಂಗೆ ಮನವಿ ಮಾಡಲಿದ್ದಾರೆ ಬಸವರಾಜ ಹೊರಟ್ಟಿ ಅವರ ಪ್ರಯತ್ನಕ್ಕೆ ಸಿಎಂ ಓಕೆ ಅಂದುಬಿಡ್ತಾರಾ? ಸಂಧಾನಕ್ಕೆ ಸಿಟಿ ರವಿ, ಹೆಬ್ಬಾಳ್ಕರ್ ಒಪ್ಕೊಳ್ತಾರಾ? ಇದೆಲ್ಲವೂ ಕೂಡ ಪ್ರಶ್ನೆಯಾಗಿದೆ. ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿತ್ತು. ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಒಂದು ಅಶ್ಲೀಲ ಪದ ಬಳಕೆ ಮಾಡಿದ್ರು ಅಂತ. ಆ ನಂತರ ರಾಜಕೀಯದಲ್ಲಿ ಆಗಿದ್ದೆಲ್ಲವೂ ಕೂಡ ಹೈ ಡ್ರಾಮಾ. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೇನು ಅಂದ್ರೆ ಆಡಿಯೋ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿಬಿಟ್ರು. ಹಾಗಾಗಿ ಮತ್ತೊಂದು ರೀತಿಯ ತಿರುವು ಪಡೆದುಕೊಂಡಿತ್ತು ಅಂತ ಹೇಳಲಾಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ಇನ್ಯಾವ ಮಜಲನ್ನ ಪಡೆದುಕೊಳ್ಳುತ್ತೆ? ಸಂಧಾನ ಆಗುತ್ತಾ? ಅದಕ್ಕೆ ಓಕೆ ಅಂತಾರ ಇಬ್ರು ಕೂಡ? ಅದಕ್ಕೂ ಮುನ್ನ ಸಿಎಂ ಅವರು ಓಕೆ ಅಂತಾರ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಶ್ರುತಿ, ಈಗ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಈ ಪ್ರಕರಣ ಸಂಬಂಧಪಟ್ಟ ರೂಲಿಂಗ್ ಕೊಟ್ಟ ನಂತರವೂ ಕೂಡ ಒಂದಷ್ಟು ಬೆಳವಣಿಗೆ ನಡೀತಾ ಇರುವಂತದ್ದು. ಒಂದ್ ಕಡೆ ಕಾನೂನು ಹೋರಾಟ, ಮತ್ತೊಂದ್ ಕಡೆ ತನಿಖೆಗೆ, ಸಿಐಡಿ ತನಿಖೆಗೆ ಕೂಡ ಸರ್ಕಾರ ಆದೇಶ ಮಾಡಿರುತ್ತೆ. ಇವೆಲ್ಲ ಬೆಳವಣಿಗೆ ಬೆನ್ನಲ್ಲೇ ಏನು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಈ ಪ್ರಕರಣವನ್ನ ಇಲ್ಲೇ ಇತ್ಯರ್ಥ ಮಾಡೋ ಸಂಬಂಧಪಟ್ಟಂತೆ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡೋ ಸಂಬಂಧಪಟ್ಟಂತೆ ಮುಂದಾಗಿರುವಂತದ್ದು ಪ್ರಯತ್ನ ಪಡ್ತಾರೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಈ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಎಂಟ್ರಿಯಾಗಿ ಇಬ್ಬರನ್ನು ಕೂಡ ಕೂರಿಸಿಕೊಂಡು ಇದನ್ನೇ ಏನು ಒಂದು ಸಂಧಾನ ಮಾಡುವ ಮೂಲಕ ಪ್ರಯತ್ನ ಇತ್ಯರ್ಥ ಮಾಡಬೇಕು ಅನ್ನುವಂಥದ್ದು ಸಭಾಪತಿ ಹೊರಟ್ಟಿ ಅವರ ಒಂದು ಅಭಿಪ್ರಾಯ ಮತ್ತು ಅನಿಸಿಕೆ. ಅದರ ಆಧಾರದ ಮೇಲೆ ಏನು ಬೇರೆ ಬೇರೆ ಸ್ಪೀಕರ್ ಜೊತೆ ಕೂಡ ಸಂಬಂಧಪಟ್ಟ ಸಮಾಲೋಚನೆ ನಡೆಸಿದ್ರು. ಅಂದ್ರೆ ಈ ಪ್ರಕರಣ ಯಾವ ರೀತಿ ಇತ್ಯರ್ಥಗೊಳಿಸಬಹುದು ಅನ್ನೋ ಸಂಬಂಧಪಟ್ಟಂತೆ ರಾಜ್ಯದ ಇತಿಹಾಸದಲ್ಲಿ ಇದು ಕಾನೂನು ಹೋರಾಟ ಸುಪ್ರೀಂ ಕೋರ್ಟ್ ವರೆಗೂ ಕೂಡ, ಈ ಕಾನೂನು ಹೋರಾಟ ಮುಂದುವರೆದು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಬಹುದು. ಶ್ರುತಿ, ಈ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಅಪಖ್ಯಾತಿ ಅನ್ಬೋದು ಅಥವಾ ಇತಿಹಾಸದಲ್ಲಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಈ ಪ್ರಕರಣ ಉಳಿದು ಹೋಗಲಿದೆ. ಇದು ಆಗೋದು ಬೇಡ. ಇತ್ಯರ್ಥ ಮೂಲಕ ಈ ಪ್ರಕರಣ ಸುಖಾಂತಗೊಳಿಸಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಈಗ ಬಸವರಾಜ ಹೊರಟ್ಟಿ ಅವರು ಮನವಿ ಮಾಡಲಿದ್ದಾರೆ. ಆದ್ರೆ ಒಂದು ಪ್ರಶ್ನೆ ನೀವು ಹೇಳಿದ ರೀತಿಯಲ್ಲಿ ಇದಕ್ಕೆ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರಿಬ್ಬರು ರಾಜಿಗೆ ಒಪ್ತಾರಂತ. ಜೊತೆಗೆ ಅದಕ್ಕಿಂತ ಮಿಗಿಲಾಗಿ ಸಿದ್ದರಾಮಯ್ಯ ಅವರು ಓಕೆ ಅಂದ್ರೂ ಕೂಡ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ರಾಜಿಗೆ ಒಪ್ತಾರ ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರ್ತದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಇಂದು ಮಾತುಕತೆಯ ಬಳಿಕ ಇವೆಲ್ಲವೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಒಳಬೀಳಿದೆ. ಅದು ಒಂದೊಂದು ಬಹಳ ಸ್ಪಷ್ಟ. ಒಂದು ರಾಜಿ ಪ್ರಯತ್ನಕ್ಕೆ ಮುಂದಾಗಿರ್ತದೆ. ಅದು ಸಫಲ ಆಗುತ್ತಾ ಅಥವಾ ಅದಕ್ಕೆ ಒಪ್ಪೋದಿಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಶ್ರುತಿ. ಎಸ್ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಡರ್ಟಿ ಪಾಲಿಟಿಕ್ಸ್ಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ನಾನಾ ನೀನಾ ಸಮರ. ಸಿಟಿ ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಸಂಧಾನಕ್ಕೆ ಸಭಾಪತಿ ಪ್ರಯತ್ನ ಪಡ್ತಿದ್ದಾರೆ. ಸಂಧಾನದ ಮೂಲಕ ಸುಖಾಂತ್ಯಕ್ಕೆ ಹೊರಟ್ಟಿ ಅವರು ಪ್ರಯತ್ನ ಪಡ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಇಂದು ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಮಧ್ಯಪ್ರವೇಶಕ್ಕೆ ಸಿಎಂಗೆ ಮನವಿ ಮಾಡಲಿದ್ದಾರೆ ಬಸವರಾಜ ಹೊರಟ್ಟಿ ಅವರ ಪ್ರಯತ್ನಕ್ಕೆ ಸಿಎಂ ಓಕೆ ಅಂದುಬಿಡ್ತಾರಾ? ಸಂಧಾನಕ್ಕೆ ಸಿಟಿ ರವಿ, ಹೆಬ್ಬಾಳ್ಕರ್ ಒಪ್ಕೊಳ್ತಾರಾ? ಇದೆಲ್ಲವೂ ಕೂಡ ಪ್ರಶ್ನೆಯಾಗಿದೆ. ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿತ್ತು. ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಒಂದು ಅಶ್ಲೀಲ ಪದ ಬಳಕೆ ಮಾಡಿದ್ರು ಅಂತ. ಆ ನಂತರ ರಾಜಕೀಯದಲ್ಲಿ ಆಗಿದ್ದೆಲ್ಲವೂ ಕೂಡ ಹೈ ಡ್ರಾಮಾ. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೇನು ಅಂದ್ರೆ ಆಡಿಯೋ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿಬಿಟ್ರು. ಹಾಗಾಗಿ ಮತ್ತೊಂದು ರೀತಿಯ ತಿರುವು ಪಡೆದುಕೊಂಡಿತ್ತು ಅಂತ ಹೇಳಲಾಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ಇನ್ಯಾವ ಮಜಲನ್ನ ಪಡೆದುಕೊಳ್ಳುತ್ತೆ? ಸಂಧಾನ ಆಗುತ್ತಾ? ಅದಕ್ಕೆ ಓಕೆ ಅಂತಾರ ಇಬ್ರು ಕೂಡ? ಅದಕ್ಕೂ ಮುನ್ನ ಸಿಎಂ ಅವರು ಓಕೆ ಅಂತಾರ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಶ್ರುತಿ, ಈಗ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಈ ಪ್ರಕರಣ ಸಂಬಂಧಪಟ್ಟ ರೂಲಿಂಗ್ ಕೊಟ್ಟ ನಂತರವೂ ಕೂಡ ಒಂದಷ್ಟು ಬೆಳವಣಿಗೆ ನಡೀತಾ ಇರುವಂತದ್ದು. ಒಂದ್ ಕಡೆ ಕಾನೂನು ಹೋರಾಟ, ಮತ್ತೊಂದ್ ಕಡೆ ತನಿಖೆಗೆ, ಸಿಐಡಿ ತನಿಖೆಗೆ ಕೂಡ ಸರ್ಕಾರ ಆದೇಶ ಮಾಡಿರುತ್ತೆ. ಇವೆಲ್ಲ ಬೆಳವಣಿಗೆ ಬೆನ್ನಲ್ಲೇ ಏನು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಈ ಪ್ರಕರಣವನ್ನ ಇಲ್ಲೇ ಇತ್ಯರ್ಥ ಮಾಡೋ ಸಂಬಂಧಪಟ್ಟಂತೆ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡೋ ಸಂಬಂಧಪಟ್ಟಂತೆ ಮುಂದಾಗಿರುವಂತದ್ದು ಪ್ರಯತ್ನ ಪಡ್ತಾರೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಈ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಎಂಟ್ರಿಯಾಗಿ ಇಬ್ಬರನ್ನು ಕೂಡ ಕೂರಿಸಿಕೊಂಡು ಇದನ್ನೇ ಏನು ಒಂದು ಸಂಧಾನ ಮಾಡುವ ಮೂಲಕ ಪ್ರಯತ್ನ ಇತ್ಯರ್ಥ ಮಾಡಬೇಕು ಅನ್ನುವಂಥದ್ದು ಸಭಾಪತಿ ಹೊರಟ್ಟಿ ಅವರ ಒಂದು ಅಭಿಪ್ರಾಯ ಮತ್ತು ಅನಿಸಿಕೆ. ಅದರ ಆಧಾರದ ಮೇಲೆ ಏನು ಬೇರೆ ಬೇರೆ ಸ್ಪೀಕರ್ ಜೊತೆ ಕೂಡ ಸಂಬಂಧಪಟ್ಟ ಸಮಾಲೋಚನೆ ನಡೆಸಿದ್ರು. ಅಂದ್ರೆ ಈ ಪ್ರಕರಣ ಯಾವ ರೀತಿ ಇತ್ಯರ್ಥಗೊಳಿಸಬಹುದು ಅನ್ನೋ ಸಂಬಂಧಪಟ್ಟಂತೆ ರಾಜ್ಯದ ಇತಿಹಾಸದಲ್ಲಿ ಇದು ಕಾನೂನು ಹೋರಾಟ ಸುಪ್ರೀಂ ಕೋರ್ಟ್ ವರೆಗೂ ಕೂಡ, ಈ ಕಾನೂನು ಹೋರಾಟ ಮುಂದುವರೆದು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಬಹುದು. ಶ್ರುತಿ, ಈ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಅಪಖ್ಯಾತಿ ಅನ್ಬೋದು ಅಥವಾ ಇತಿಹಾಸದಲ್ಲಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಈ ಪ್ರಕರಣ ಉಳಿದು ಹೋಗಲಿದೆ. ಇದು ಆಗೋದು ಬೇಡ. ಇತ್ಯರ್ಥ ಮೂಲಕ ಈ ಪ್ರಕರಣ ಸುಖಾಂತಗೊಳಿಸಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಈಗ ಬಸವರಾಜ ಹೊರಟ್ಟಿ ಅವರು ಮನವಿ ಮಾಡಲಿದ್ದಾರೆ. ಆದ್ರೆ ಒಂದು ಪ್ರಶ್ನೆ ನೀವು ಹೇಳಿದ ರೀತಿಯಲ್ಲಿ ಇದಕ್ಕೆ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರಿಬ್ಬರು ರಾಜಿಗೆ ಒಪ್ತಾರಂತ. ಜೊತೆಗೆ ಅದಕ್ಕಿಂತ ಮಿಗಿಲಾಗಿ ಸಿದ್ದರಾಮಯ್ಯ ಅವರು ಓಕೆ ಅಂದ್ರೂ ಕೂಡ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ರಾಜಿಗೆ ಒಪ್ತಾರ ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರ್ತದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಇಂದು ಮಾತುಕತೆಯ ಬಳಿಕ ಇವೆಲ್ಲವೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಒಳಬೀಳಿದೆ. ಅದು ಒಂದೊಂದು ಬಹಳ ಸ್ಪಷ್ಟ, ಒಂದು ರಾಜಿ ಪ್ರಯತ್ನಕ್ಕೆ ಮುಂದಾಗಿರ್ತದೆ. ಅದು ಸಫಲ ಆಗುತ್ತಾ ಅಥವಾ ಅದಕ್ಕೆ ಒಪ್ಪೋದಿಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಶ್ರುತಿ. ಎಸ್ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಡರ್ಟಿ ಪಾಲಿಟಿಕ್ಸ್ಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ನಾನಾ ನೀನಾ ಸಮರ. ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಸಂಧಾನಕ್ಕೆ ಸಭಾಪತಿ ಪ್ರಯತ್ನ ಪಡ್ತಿದ್ದಾರೆ. ಸಂಧಾನದ ಮೂಲಕ ಸುಖಾಂತ್ಯಕ್ಕೆ ಹೊರಟ್ಟಿ ಅವರು ಪ್ರಯತ್ನ ಪಡ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಇಂದು ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಮಧ್ಯಪ್ರವೇಶಕ್ಕೆ ಸಿಎಂಗೆ ಮನವಿ ಮಾಡಲಿದ್ದಾರೆ ಬಸವರಾಜ ಹೊರಟ್ಟಿ ಅವರ ಪ್ರಯತ್ನಕ್ಕೆ ಸಿಎಂ ಓಕೆ ಅಂದುಬಿಡ್ತಾರಾ? ಸಂಧಾನಕ್ಕೆ ಸಿಟಿ ರವಿ ಹೆಬ್ಬಾಳ್ಕರ್ ಒಪ್ಕೊಳ್ತಾರಾ? ಇದೆಲ್ಲವೂ ಕೂಡ ಪ್ರಶ್ನೆಯಾಗಿದೆ. ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿತ್ತು. ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಒಂದು ಅಶ್ಲೀಲ ಪದ ಬಳಕೆ ಮಾಡಿದ್ರು ಅಂತ. ಆ ನಂತರ ರಾಜಕೀಯದಲ್ಲಿ ಆಗಿದ್ದೆಲ್ಲವೂ ಕೂಡ ಹೈ ಡ್ರಾಮಾ. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೇನು ಅಂದ್ರೆ ಆಡಿಯೋ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿಬಿಟ್ರು. ಹಾಗಾಗಿ ಮತ್ತೊಂದು ರೀತಿಯ ತಿರುವು ಪಡೆದುಕೊಂಡಿತ್ತು ಅಂತ ಹೇಳಲಾಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ಇನ್ಯಾವ ಮಜಲನ್ನ ಪಡೆದುಕೊಳ್ಳುತ್ತೆ? ಸಂಧಾನ ಆಗುತ್ತಾ? ಅದಕ್ಕೆ ಓಕೆ ಅಂತಾರ ಇಬ್ರು ಕೂಡ? ಅದಕ್ಕೂ ಮುನ್ನ ಸಿಎಂ ಅವರು ಓಕೆ ಅಂತಾರ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಶ್ರುತಿ, ಈಗ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಈ ಪ್ರಕರಣ ಸಂಬಂಧಪಟ್ಟ ರೂಲಿಂಗ್ ಕೊಟ್ಟ ನಂತರವೂ ಕೂಡ ಒಂದಷ್ಟು ಬೆಳವಣಿಗೆ ನಡೀತಾ ಇರುವಂತದ್ದು. ಒಂದ್ ಕಡೆ ಕಾನೂನು ಹೋರಾಟ, ಮತ್ತೊಂದ್ ಕಡೆ ತನಿಖೆಗೆ ಸಿಐಡಿ ತನಿಖೆಗೆ ಕೂಡ ಸರ್ಕಾರ ಆದೇಶ ಮಾಡಿರುತ್ತೆ. ಇವೆಲ್ಲ ಬೆಳವಣಿಗೆ ಬೆನ್ನಲ್ಲೇ ಏನು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಈ ಪ್ರಕರಣವನ್ನ ಇಲ್ಲೇ ಇತ್ಯರ್ಥ ಮಾಡೋ ಸಂಬಂಧಪಟ್ಟಂತೆ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡೋ ಸಂಬಂಧಪಟ್ಟಂತೆ ಮುಂದಾಗಿರುವಂತ ಪ್ರಯತ್ನ ಪಡ್ತಾರೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಈ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಎಂಟ್ರಿಯಾಗಿ ಇಬ್ಬರನ್ನು ಕೂಡ ಕೂರಿಸಿಕೊಂಡು ಇದನ್ನೇ ಏನು ಒಂದು ಸಂಧಾನ ಮಾಡುವ ಮೂಲಕ ಪ್ರಯತ್ನ ಇತ್ಯರ್ಥ ಮಾಡಬೇಕು ಅನ್ನುವಂಥದ್ದು ಸಭಾಪತಿ ಹೊರಟ್ಟಿ ಅವರ ಒಂದು ಅಭಿಪ್ರಾಯ ಮತ್ತು ಅನಿಸಿಕೆ. ಅದರ ಆಧಾರದ ಮೇಲೆ ಏನು ಬೇರೆ ಬೇರೆ ಸ್ಪೀಕರ್ ಜೊತೆ ಕೂಡ ಸಂಬಂಧಪಟ್ಟ ಸಮಾಲೋಚನೆ ನಡೆಸಿದ್ರು. ಅಂದ್ರೆ ಈ ಪ್ರಕರಣ ಯಾವ ರೀತಿ ಇತ್ಯರ್ಥಗೊಳಿಸಬಹುದು ಅನ್ನೋ ಸಂಬಂಧಪಟ್ಟಂತೆ ರಾಜ್ಯದ ಇತಿಹಾಸದಲ್ಲಿ ಇದು ಕಾನೂನು ಹೋರಾಟ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಈ ಕಾನೂನು ಹೋರಾಟ ಮುಂದುವರೆದು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಬಹುದು. ಶ್ರುತಿ, ಈ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಅಪಖ್ಯಾತಿ ಅನ್ಬೋದು ಅಥವಾ ಇತಿಹಾಸದಲ್ಲಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಈ ಪ್ರಕರಣ ಉಳಿದು ಹೋಗಲಿದೆ. ಇದು ಆಗೋದು ಬೇಡ. ಇತ್ಯರ್ಥ ಮೂಲಕ ಈ ಪ್ರಕರಣ ಸುಖಾಂತಗೊಳಿಸಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಈಗ ಬಸವರಾಜ ಹೊರಟ್ಟಿ ಅವರು ಮನವಿ ಮಾಡಲಿದ್ದಾರೆ. ಆದ್ರೆ ಒಂದು ಪ್ರಶ್ನೆ ನೀವು ಹೇಳಿದ ರೀತಿಯಲ್ಲಿ ಇದಕ್ಕೆ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರಿಬ್ಬರು ರಾಜಿಗೆ ಒಪ್ತಾರಂತ. ಜೊತೆಗೆ ಅದಕ್ಕಿಂತ ಮಿಗಿಲಾಗಿ ಸಿದ್ದರಾಮಯ್ಯ ಅವರು ಓಕೆ ಅಂದ್ರೂ ಕೂಡ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ರಾಜಿಗೆ ಒಪ್ತಾರ ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರ್ತದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಇಂದು ಮಾತುಕತೆಯ ಬಳಿಕ ಇವೆಲ್ಲವೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಒಳಬೀಳಿದೆ. ಅದು ಒಂದೊಂದು ಬಹಳ ಸ್ಪಷ್ಟ, ಒಂದು ರಾಜಿ ಪ್ರಯತ್ನಕ್ಕೆ ಮುಂದಾಗಿರ್ತದೆ. ಅದು ಸಫಲ ಆಗುತ್ತಾ ಅಥವಾ ಅದಕ್ಕೆ ಒಪ್ಪೋದಿಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಶ್ರುತಿ. ಎಸ್ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.